ಜ್ಞಾನ ಹಂಚ್ಕೊಳ್ಳೋಕೆ, ಜ್ಞಾನ ಹೆಚ್ಚಿಸ್ಕೊಳ್ಳೋಕೆ, ವ್ಯವಹಾರ, ಮಾರ್ಕೆಟಿಂಗ್, ಉದ್ಯೋಗ ಅವಕಾಶ ಹಾಗೂ ಸಾಮಾಜಿಕ ಜಾಗೃತಿಗೆ ಬಹಳಷ್ಟು ಉಪಯುಕ್ತವಾದಂಥ ಪ್ಲ್ಯಾಟ್ಫಾರ್ಮ್ ಆಗಿರುವಂತಹ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಸದ್ಯಕ್ಕೀಗ ಕಿಲ್ಲಿಂಗ್ ಮೀಡಿಯಮ್ ಆಗಿದೆ ಅಂದರೆ ತಪ್ಪಾಗಲ್ಲ. ಬಿಕಾಸ್ ಉಪಯೋಗಕ್ಕಿಂತ ದುರುಪಯೋಗಗಳೇ ಜಾಸ್ತಿ ಆಗ್ತಾ ಇದೆ. ಹೌದು, ಸೋಷಿಯಲ್ ಮೀಡಿಯಾ ಈಗ ಸಾವಿನ ದಾರಿ ಆಗ್ತಿದ್ಯಾ? ರೀಲ್ಸ್ ವೈರಲ್ ಅಮಾಯಕರನ್ನ ಬಲಿ ಪಡಿತಿದ್ಯಾ ಅನ್ನುವಂಥ ಪ್ರಶ್ನೆ ಎಲ್ಲರನ್ನ ಕಾಡ್ತಿದೆ. ಲೈಕ್ಸ್, ವ್ಯೂಸ್ ಹುಚ್ಚಿಗೆ ಬಲಿ ಆಗ್ತಿರೋದು ಎಷ್ಟು ಜನ ಗೊತ್ತಾ? ಎಷ್ಟು ಮಂದಿ ಗೊತ್ತಾ? ಕೇರಳದಲ್ಲಿ ಟಚಿಂಗ್ ವಿಡಿಯೋಗೆ ಪ್ರಾಣ ತೆತ್ತ ಅಮಾಯಕ. ವೈರಲ್ ಟೀಕೆಗೆ ಕಾರಣ ಕಾರವಾರದಲ್ಲಿ ನೇಣಿಗೆ ಶರಣಾಗಿದ್ದಾರೆ ಒಬ್ಬ ವ್ಯಕ್ತಿ. ಸೋಷಿಯಲ್ ಮೀಡಿಯಾ ಬ್ಯಾನ್ಗೆ ರೆಡಿ ಆಗಿದೆ ನಮ್ಮ ನೆರೆ ರಾಜ್ಯ. ಆಂಧ್ರ ಪ್ರದೇಶದಲ್ಲಿ ಸದ್ಯದಲ್ಲೇ ಸೋಷಿಯಲ್ ಮೀಡಿಯಾಗೆ ಫುಲ್ ಸ್ಟಾಪ್ ಹಾಕಬೇಕು ಅನ್ನುವಂಥ ಪ್ಲಾನಿಂಗ್ ನಡೀತಾ ಇದೆ. 16 ವರ್ಷದೊಳಗಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗತ್ತಾ? ಬ್ಯಾನ್ ಆಗಬೇಕಾ? ಬ್ಯಾನ್ ಆಗತ್ತಾ? ಈ ಕುರಿತಾಗಿ ಮಾತಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಕಳೆದ ವರ್ಷವೇ ಬ್ಯಾನ್ ಆಯಿತು ಸೋಷಿಯಲ್ ಮೀಡಿಯಾ. ಕಳೆದ ವರ್ಷ ಕೇಂದ್ರ ಸರ್ಕಾರಕ್ಕೆ ಮದ್ರಾಸ್ ಹೈಕೋರ್ಟ್ನಿಂದನೂ ಸಲಹೆ ಸಿಕ್ಕಿದೆ ದಟ್ ಟೀನೇಜರ್ಸ್ ಏನಿರ್ತಾರೆ, ಬಿಕಾಸ್ ಅವ್ರ ಡಿಸಿಷನ್ ಮೇಕಿಂಗ್ ಕ್ಯಾಲಿಬರ್ ಇರೋದಿಲ್ಲ. ಸೊ ಅಂಥವರು ಸೋಷಿಯಲ್ ಮೀಡಿಯಾ ಉಪಯೋಗಕ್ಕಿಂತ ದುರ್ಬಳಕೆನೇ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯರ್ಸ್ನಿಂದ ಕ್ರೈಮ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಿದೆ. ಟೆಕ್ನಾಲಜಿ ಇಂಟ್ರೆಸ್ಟು, ಅಪ್ಡೇಟೆಡ್ ವರ್ಷನ್ನು ಜೆನ್ಜಿಗೆ ಕುತ್ತು ಫಿಕ್ಸಾ? ಎಸ್, ಸೋಷಿಯಲ್ ಮೀಡಿಯಾ ಈಗ ಸಾವಿನ ದಾರಿ ಆಗ್ತಿದೆಯಾ? ಬಿಕಾಸ್ ಏನು ಹೇಳ್ತಾರೆ, ಫಿಂಗರ್ ಟಿಪ್ನಲ್ಲಿ ದೇಶವನ್ನೇ ನೋಡ್ಬೋದು, ದೇಶದ ಅನೇಕ ಮಾಹಿತಿಯನ್ನು ತಗೊಳ್ಬಹುದು ಅಂತಹ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಬಟ್ ಆದರೆ ಇದರ ಬಳಕೆಗಿನ್ನ ದುರ್ಬಳಕೆ ಜಾಸ್ತಿ ಆಗ್ತಿದೆ. ವ್ಯೂಸು, ಲೈಕು, ಕಮೆಂಟ್ಸು ಜಾಸ್ತಿ ಆಗಬೇಕು, ಶೇರು ಅನ್ನೋ ಹುಚ್ಚಿನ ಗೀಳಿಗೆ ಬೀಳ್ತಾ ಇರುವಂತಹ ಈಗಿನ ಸಮಾಜ ಅದರ ಉಪಯೋಗದ ಬದಲು ದುರುಪಯೋಗವನ್ನು ಮಾಡ್ಕೊಳ್ತಿದ್ದಾರೆ. ಎಷ್ಟೋ ಜನರ ಸಾವಿಗೆ ಕೂಡ ಕಾರಣ ಆಗ್ತಿದೆ. ಎಷ್ಟೋ ಅಮಾಯಕರನ್ನು ಬಲಿ ಪಡ್ಕೊತಾ ಇದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂದರೆ ತಪ್ಪಾಗಲ್ಲ. ಸೊ ಆಂಧ್ರ ಪ್ರದೇಶದಲ್ಲಿ ಈಗಾಗಲೇ ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಟೀನ್ಸ್ ಏನಿದೆ 16 ವರ್ಷದ ಒಳಗಿನವರು ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ, ಸೋಷಿಯಲ್ ಮೀಡಿಯಾನ ಅಂದರೆ ಪ್ಲ್ಯಾಟ್ಫಾರ್ಮ್ ಏನಿದೆ ಅದನ್ನು ಉಪಯೋಗಿಸಬಾರ್ದು ಅಂತ. ಅಷ್ಟೇ ಅಲ್ಲ, ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಆ ರೂಲ್ಸ್ ಜಾರಿಯಲ್ಲಿದೆ. ಸೊ ಈ ಥರವಾದಂಥ ಕ್ರಮವನ್ನು ತಗೊಳ್ಳುವಂಥ ಅವಶ್ಯಕತೆ ನಮ್ಮ ಕರ್ನಾಟಕದಲ್ಲೂ ಇದೆಯಾ ಅನ್ನುವಂಥ ವಿಶೇಷ ಚರ್ಚೆನ ಮಾಡ್ತಾ ಹೋಗ್ತೀವಿ. ಸೊ ವೈರಲ್ ಆಗಬೇಕು, ಲೈಕ್ಸ್ ಜಾಸ್ತಿ ಬರಬೇಕು ಅನ್ನುವಂಥ ಒಂದು ಆಸೆಗೆ ಬೀಳುವಂತಹ ಯುವ ಜನತೆ ಏನಿದ್ದಾರೆ, ಸೋಷಿಯಲ್ ಮೀಡಿಯಾದಿಂದ ಉಪಯೋಗಕ್ಕಿಂತ ಜಾಸ್ತಿ ದುರುಪಯೋಗಕ್ಕೆ ಒಳಗಾಗ್ತಾ ಇದ್ದಾರೆ.